ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಲನ್. ಪಾರ್ಟ್ 2 ವಿಡಿಯೋದಲ್ಲಿ ಈಗಾಗಲೇ ಲಿವರೇಜಸ್ ಮೇಲೆ 5 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನು ನಾವು ಸಾಲ್ವ್ ಮಾಡೀವಿ. ಈ ಒಂದು ವಿಡಿಯೋದಲ್ಲಿ ಕೂಡ ಓಲ್ಡ್ ಕ್ವಶನ್ ಪೇಪರ್ ಮೇಲೆ ಯಾವ್ಯಾವ ಲಿವರೇಜಸ್ ಮೇಲೆ ಪ್ರಾಬ್ಲಮ್ಗಳು ಬಂದಿದ್ದಾವ ಅವುಗಳನ್ನು ಕೂಡ ನೋಡೋಣ ಅಂತ. KOD 2025ಗೆ ಬಂದಿರುವಂತಹ ಕ್ವಶನ್: ಕ್ಯಾಲ್ಕುಲೇಟ್ ಆಪರೇಟಿಂಗ್ ಲಿವರೇಜ್, ಫೈನಾನ್ಷಿಯಲ್ ಲಿವರೇಜ್ ಅಂಡ್ ಅರ್ನಿಂಗ್ ಪರ್ ಶೇರ್ ಫಾರ್ ದ ಫಾಲೋಯಿಂಗ್ ಡಾಟಾ. ಇಲ್ಲೇ ಅಡಿಷನಲ್ ಆಗಿ ಅರ್ನಿಂಗ್ ಪರ್ ಶೇರ್ ಒಂದು ನಿಮ್ಗೆ ಏನ್ ಮಾಡಾರ ಕ್ವಶನ್ ಒಳಗ ಕೇಳಿದಾರ. ಅದನ್ನು ಕೂಡ ಕ್ಯಾಲ್ಕುಲೇಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ ಅಂತ. ಗಿವನ್ ಡಾಟಾ ನೋಡೋದಾದ್ರೆ ಸೇಲ್ಸ್ ಕೊಟ್ಟಾರ, ಸೇಲ್ಸ್ ಯೂನಿಟ್ಸ್ ಒಳಗೆ ಮೆನ್ಷನ್ ಮಾಡ್ಯಾರ, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಕೊಟ್ಟಾರ. ನಾವು ಇವೆರಡು ಮಲ್ಟಿಪ್ಲೈ ಮಾಡಿ ಸೇಲ್ಸ್ ವ್ಯಾಲ್ಯೂ ಎಷ್ಟಾಗತ್ತೆ ಅಂತ ಬರ್ಕೋಬೇಕಾಗ್ತೈತಿ. ಒಂದೊಂದು ಪ್ರಾಬ್ಲಮ್ದಲ್ಲಿ ಆಲ್ರೆಡಿ ಸೇಲ್ಸ್ ಅನ್ನ ರುಪೀಸ್ ಒಳಗೆ ಅವರೇ ಮೆನ್ಷನ್ ಮಾಡಿಬಿಟ್ಟಿರ್ತಾರ. ಅವಾಗ ಡೈರೆಕ್ಟ್ಲಿ ಅದ ವ್ಯಾಲ್ಯೂ ನೀವು ತಗೋಬೇಕು. ವೇರಿಯಬಲ್ ಕಾಸ್ಟ್ ಕೂಡ ಪರ್ ಯೂನಿಟ್ ಮೆನ್ಷನ್ ಮಾಡ್ಯಾರ. ಫಿಕ್ಸ್ಡ್ ಕಾಸ್ಟ್ ಪರ್ ಆನಮ್ ಇಯರ್ಲಿ ಎಷ್ಟೈತಿ ಫಿಕ್ಸ್ಡ್ ಕಾಸ್ಟ್ ಅಂತ ಮೆನ್ಷನ್ ಮಾಡ್ಯಾರ. ಇಂಟ್ರೆಸ್ಟ್ 60,000 ಅಂಡ್ ಟ್ಯಾಕ್ಸ್ ರೇಟ್ 50%. ನಂಬರ್ ಆಫ್ ಇಕ್ವಿಟಿ ಶೇರ್ಸ್ 20,000 ಇದೆ. ಈ ಎಲ್ಲ ಇನ್ಫಾರ್ಮೇಶನ್ ಬೇಸ್ ಮೇಲೆ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಆಲ್ರೆಡಿ ನಿಮ್ಗೆ ಫಾರ್ಮೆಟ್ ಅನ್ನ ಪಾರ್ಟ್ 1 ವಿಡಿಯೋದಲ್ಲೂ ಕೂಡ ಹೇಳಿತ್ತು. ಅದೇ ರೀತಿಯಲ್ಲಿ ಈಗ ಸಾಲ್ವ್ ಮಾಡಬೇಕು. ಫಸ್ಟ್ ಒನ್ ಏನು, ಪರ್ಟಿಕ್ಯುಲರ್ ರುಪೀಸ್ ಹಾಕೋಬೇಕು. ಸೇಲ್ಸ್ ಇರೋದು 50,000 ಇಂಟು 48 ರುಪೀಸ್ ಪರ್ ಯೂನಿಟ್ ಐತಿ, 24 ಲ್ಯಾಕ್ ಆಗ್ತೈತಿ. ಲೆಸ್ ವೇರಿಯಬಲ್ ಕಾಸ್ಟ್ ಮಾಡ್ಬೇಕು. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಾರ ಅವ್ರು 32 ಅಂತ ಹೇಳಿ 50,000 ಇಂಟು 32 ಮಾಡಿ ಬರ್ಕೋಬೇಕು. ಇದಾದ್ಮೇಲೆ ಎರಡು ಡಿಡಕ್ಟ್ ಮಾಡಿದ್ರೆ ಬರೋದು ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು 8 ಲ್ಯಾಕ್ ಬರುತ್ತೆ. ಲೆಸ್ ಏನ್ ಮಾಡಬೇಕು ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಮಾಡಬೇಕು. ಫಿಕ್ಸ್ಡ್ ಕಾಸ್ಟ್ ಪರ್ ಆನಮ್ ಅಂತ ಮೆನ್ಷನ್ ಮಾಡ್ಯಾರ. 1,60,000 ಡಿಡಕ್ಟ್ ಮಾಡಬೇಕು. ಬಂದಿರೋದಕ್ಕೆ EBIT ಅಥವಾ ಆಪರೇಟಿಂಗ್ ಪ್ರಾಫಿಟ್ ಅಂತ ಕರಿತೀವಿ, 6,40,000 ಬರುತ್ತೆ. ಏನ್ ಮಾಡಬೇಕು ಅಂತಂದ್ರೆ ಇಂಟ್ರೆಸ್ಟ್ ಅನ್ನ ನಾವು ಡಿಡಕ್ಟ್ ಮಾಡಬೇಕು. ಇಂಟ್ರೆಸ್ಟ್ ಪರ್ ಆನಮ್ ಡೈರೆಕ್ಟ್ಲಿ ಅವರ ಕೊಟ್ಟಿದ್ರ ತಗೋಬೇಕು, ಇಲ್ಲ ಅಂದ್ರೆ ವ್ಯಾಲ್ಯೂ ಕೊಟ್ಟಿದ್ರ ಪರ್ಸೆಂಟೇಜ್ ಇಂಟು ವ್ಯಾಲ್ಯೂ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗ್ತೈತಿ. 60,000 ಡಿಡಕ್ಟ್ ಆಗ್ತೈತಿ ಇಂಟ್ರೆಸ್ಟ್. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 5,80,000. ಟ್ಯಾಕ್ಸ್ ರೇಟ್ 50% ಇದೆ. 50% ಎದ್ರ ಮೇಲೆ ತೆಗಿಬೇಕು ಅಂದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಮೇಲೆ ಅಂದ್ರೆ PBT ಮೇಲೆ ತೆಗಿಬೇಕು. 5,80,000 ಇಂಟು 50% ಮಾಡಿದ್ರೆ 2,90,000 ಬರುತ್ತೆ. ಬಂದಿರೋ ವ್ಯಾಲ್ಯೂ ಡಿಡಕ್ಟ್ ಮಾಡಿ ಅಂದ್ರೆ 5,80,000 ಮೈನಸ್ 2,90,000 ಮಾಡಿ ಬಂದಿರೋ ವ್ಯಾಲ್ಯೂವಿಗೆ ನಾವೇನಂತ ಕರಿತೀವಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ PAT ಅಂತ ಕರಿತೀವಿ. 2,90,000 ಬರುತ್ತೆ. ಲೆಸ್ ಏನಾಗ್ತೈತಿ ಅಂದ್ರೆ ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಆಗ್ತೈತಿ. ಈ ಪ್ರಾಬ್ಲಮ್ ಒಳಗೆ ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಡ್ ಏನು ಹೇಳೇ ಇಲ್ಲ, ಅವರು ಮೆನ್ಷನ್ ಮಾಡಿಲ್ಲ ಇಲ್ಲದೆ ಇರೋದ್ರಿಂದ ಅದನ್ನ ನಾನು ನಿಲ್ ಅಂತ ಬರಿತೀನಿ, ಡ್ಯಾಶ್ ಅಂತ ಬಿಟ್ಬಿಡ್ರಿ. ಡಿಡಕ್ಟ್ ಮಾಡಿದ್ರೆ ವಾಪಸ್ ಬರೋ ವ್ಯಾಲ್ಯೂ ಸೇಮ್ ಇರ್ತೈತಿ, 2,90,000. ಅದಕ್ಕೆ ಏನಂತ ಕರಿಬೇಕು ನಾವು, ಅರ್ನಿಂಗ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಥವಾ ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ನಾವು ಅದನ್ನ ಕರಿತೀವಿ. ಇದಾದ್ಮೇಲೆ ಫಾರ್ಮುಲಾ ಅಪ್ಲೈ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತೈತಿ. ಮೊದಲೇದು ಆಪರೇಟಿಂಗ್ ಲಿವರೇಜಸ್ ಫಾರ್ಮುಲಾ ಐತಿ ಆಲ್ರೆಡಿ, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಕಾಂಟ್ರಿಬ್ಯೂಷನ್ ಏನೇ ಕ್ಯಾಲ್ಕುಲೇಟ್ ಮಾಡೀವಿ, 8 ಲ್ಯಾಕ್ ಡಿವೈಡೆಡ್ ಬೈ 6,40,000. ಬರೋ ಆನ್ಸರ್ ಎಷ್ಟಾಗ್ತೈತಿ, 1.25 ಟೈಮ್ಸ್ ಅಂತ ಬರಿಬೇಕು. ಡಿವೈಡೆಡ್ ಬೈ ಮಾಡಿ ಬರಿಬೇಕು. ದೆನ್ ಇದಾದ್ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಫೈನಾನ್ಷಿಯಲ್ ಲಿವರೇಜಸ್. EBIT ಡಿವೈಡೆಡ್ ಬೈ PBT. EBIT 6,40,000 ಡಿವೈಡೆಡ್ ಬೈ 5,80,000 ಡಿವೈಡೆಡ್ ಬೈ ಮಾಡಿದ್ರೆ 1.10 ಟೈಮ್ಸ್ ಅಂತ ಬರುತ್ತೆ. ಕಂಬೈನ್ಡ್ ಲಿವರೇಜ್ ಕೇಳಿಲ್ಲ, ಕಂಬೈನ್ಡ್ ಲಿವರೇಜ್ ಕೇಳಿದ್ರೆ ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತೈತಿ. ಯಾವ ರೀತಿ ಅನ್ನೋದು ಇಲ್ಲೇ ತೋರಿಸ್ತೀನಿ ನೋಡ್ರಿ. ಫಾರ್ಮುಲಾ ಏನೈತಿ ಅಂದ್ರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ PBT. ಕಾಂಟ್ರಿಬ್ಯೂಷನ್ 8 ಲ್ಯಾಕ್ ಐತಿ, ಡಿವೈಡೆಡ್ ಬೈ 5,80,000 PBT. 8 ಲ್ಯಾಕ್ ಡಿವೈಡೆಡ್ ಬೈ 5,80,000 ಮಾಡಿದ್ರೆ 1.37 ಟೈಮ್ಸ್ ಬರುತ್ತೆ. ಅವ್ರ ಇನ್ನೊಂದು ಫಾರ್ಮುಲಾ ಇದಕ್ಕೆ ಯೂಸ್ ಮಾಡ್ಬೋದು. ಸಿಂಪಲ್ ಇದು ಮಾಡೋದು ನಿಮ್ಗೆ ಕಷ್ಟ ಆಗ್ತೈತಿ ಅಂದ್ರೆ ಇದು ಬಿಟ್ಬಿಡ್ರಿ. ಸಿಂಪಲ್ ಫಾರ್ಮುಲಾ ಏನು, ಕಂಬೈನ್ಡ್ ಲಿವರೇಜ್ ಇಸ್ ಈಕ್ವಲ್ ಟು ಆಪರೇಟಿಂಗ್ ಲಿವರೇಜ್ ಇಂಟು ಫೈನಾನ್ಷಿಯಲ್ ಲಿವರೇಜಸ್. ಆಲ್ರೆಡಿ ಹಿಂದೆ ಏನ್ ಕ್ಯಾಲ್ಕುಲೇಟ್ ಮಾಡಿರಿ ಆಪರೇಟಿಂಗ್ ಲಿವರೇಜಸ್ ವ್ಯಾಲ್ಯೂ ಇದೆ ನೋಡ್ರಿ, ಅದನ್ನ ತಗೊಂಡ್ಬಿಡೋದು ಡೈರೆಕ್ಟ್ಲಿ. ಅವೆರಡು ವ್ಯಾಲ್ಯೂ ಫೈನಾನ್ಷಿಯಲ್ ಲಿವರೇಜ್ ಮತ್ತು ಆಪರೇಟಿಂಗ್ ಲಿವರೇಜ್ ವ್ಯಾಲ್ಯೂ ತಗೊಂಡು ಬರ್ಕೊಂಡ್ಬಿಡೋದು. ಅಂದ್ರೆ 1.25 ಇಂಟು 1.10 ಇಂಟು ಮಾಡಿ ಬರದ್ಬಿಟ್ರೆ ಮುಗೀತ ಆನ್ಸರ್. ಎಷ್ಟು ಬರತ್ರಿ, ಸೇಮ್ ಆನ್ಸರ್ ಬರುತ್ತೆ, ಏನ್ ವ್ಯತ್ಯಾಸ ಆಗಂಗಿಲ್ಲ. ಇದು ಕೂಡ 1.37 ಟೈಮ್ಸ್ ಬರ್ತೈತಿ. ಇಲ್ಲಿ ಮೇನ್ ನಮಗ್ ಕೇಳಿರೋದು ಏನು ಅಂತಂದ್ರೆ ಇವರು ಅರ್ನಿಂಗ್ ಪರ್ ಶೇರ್ ಕೇಳ, ಪರ್ ಶೇರ್
ಫಾರ್ಮುಲಾ ಅರ್ನಿಂಗ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಅರ್ನಿಂಗ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ, ಅದರ್ವೈಸ್ ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಕೂಡ ಬರ್ದಿರಬಹುದು. ಅಗಳ ಕ್ಯಾಲ್ಕುಲೇಟ್ ಮಾಡಿರೋದಿದೆ ಟೇಬಲ್ ಒಳಗೆ 2,90,000 ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಕ್ವಶನ್ ಒಳಗೆ ಮೆನ್ಷನ್ ಮಾಡಿದಾರ 20,000 ಅಂತೇಳಿ. ಎಷ್ಟು ಬರುತ್ತೆ? ₹14.5 ಬರ್ತೈತಿ. ಇಷ್ಟು ಮಾಡಿದ್ರೆ ಪ್ರಾಬ್ಲಮ್ ಕಂಪ್ಲೀಟ್ ಆದಂಗ. ಸಿಮಿಲರ್ ಪ್ರಾಬ್ಲಮ್ಗಳು 2022-23 ಒಳಗೈತಿ, ಇದು ಕೂಡ ನೀವು ಪ್ರಾಕ್ಟೀಸ್ ಮಾಡ್ರಿ. ಅಂಡ್ ಅನದರ್ ಒನ್ 2022-23 NEP ಒಳಗೂ ಕೂಡ ಐತಿ, ಅದೇ ಥರದ್ದು ಇದನ್ನು ಕೂಡ ನೀವು ಸಾಲ್ವ್ ಮಾಡ್ಕೋರಿ. ನೆಕ್ಸ್ಟ್ ವಿಡಿಯೋದಲ್ಲಿ 2023-24 NEP ಒಳಗೆ ಡೈರೆಕ್ಟ್ ವ್ಯಾಲ್ಯೂ ಅವರೇ ಕೊಟ್ಟಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸಾಲ್ವ್ ಮಾಡ್ಕೊಳ್ಳೋಣಂತ. ಥ್ಯಾಂಕ್ ಯು.